ನಲ್ಲಿ ನ್ಯಾಚುರಲ್ ಗ್ಲೋ ಬೇಕಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಯುವರ್ ಚಿಂತಾ ಚಂದನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ಬಂದು ನನ್ನ 3 ಹೋಮ್ ರೆಮಿಡೀಸ್ ಫೇಸ್ ಪ್ಯಾಕ್ ನ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಒನ್ ಅಂಡ್ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತಹದ್ದು, ತುಂಬಾ ಸ್ಕಿನ್ ಫ್ರೆಂಡ್ಲಿ ಕೂಡ. ಮತ್ತೆ 2 ಬಂದು ಫೇಸ್ ಪ್ಯಾಕ್ ಇರುತ್ತೆ. ಒಂದು ಥರ್ಡ್ ಒನ್ ಬಂದು ನನ್ನ ತುಂಬಾ ಫೇವ್ರೆಟ್ ಒನ್. ಸೊ ಇದರಿಂದ ನಿಮ್ಮ ಸ್ಕಿನ್ ಅಲ್ಲಿ ಏಜಿಂಗ್ ಕಡಿಮೆ ಆಗುತ್ತೆ, ಮತ್ತೆ ಸ್ಕಿನ್ ಗ್ಲೋ ಬರುತ್ತೆ. ಜೊತೆಗೆ ನಿಮ್ಮ ಟ್ಯಾನ್ ಏನಾದ್ರು ಇದೆ ಅದು ರಿಮೂವ್ ಆಗುತ್ತೆ, ಸ್ಕಿನ್ ಸ್ಮೂತ್ ಅಂಡ್ ಸಫಲ್ ಆಗುತ್ತೆ, ಸಖತ್ತಾಗಿರುತ್ತೆ. ಸೊ ಥರ್ಡ್ ಒನ್ ಮಿಸ್ ಮಾಡಿದ್ರೆ ಥರ್ಡ್ ಒನ್ ನೋಡ್ಲೇಬೇಕು ನೀವು. ಸೊ ಫುಲ್ ಕಂಪ್ಲೀಟ್ ಆಗಿ ವಿಡಿಯೋನ. ಫಸ್ಟ್ ಒನ್, 1 ಸ್ಪೂನ್ ಸಕ್ಕರೆಗೆ 1 ಸ್ಪೂನ್ ಕರ್ಡ್, ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಆ ಮಿಕ್ಸ್ ನ ಫೇಸ್ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ ಸ್ವಲ್ಪ ಸ್ಕ್ರಬ್ ಮಾಡಿ ಅದನ್ನ ಹಾಗೆ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಅದು ಪೂರ್ತಿಯಾಗಿ ಡ್ರೈ ಆಗುತ್ತೆ. ಡ್ರೈ ಆದ್ಮೇಲೆ ವಾಶ್ ಮಾಡಿ, ಇಮಿಡಿಯೇಟ್ ಗ್ಲೋ ಬರುತ್ತೆ. ಟ್ರಸ್ಟ್ ಮೀ ಗೈಸ್, ಸೂಪರ್ ಆಗಿ ವರ್ಕ್ ಆಗುತ್ತೆ. ಮೊಸರು ನ್ಯಾಚುರಲ್ ಬ್ಲೀಚಿಂಗ್ ಆಗಿರೋದ್ರಿಂದ ನೀಟಾಗಿ ಸ್ಕ್ರಬ್ ಮಾಡಿದಾಗ ನಿಮ್ಮ ಸ್ಕಿನ್ ತಾನಾಗೆ ಗ್ಲೋ ಆಗುತ್ತೆ. ಜೊತೆಗೆ ಡ್ರೈ ಆಗಿದ್ರೆ ಸಫಲ್ ಆಗುತ್ತೆ, ಮಾಯಶ್ಚರೈಸರ್ ಆಗುತ್ತೆ. ಸಕ್ಕರೆ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ ನ ರಿಮೂವ್ ಮಾಡುತ್ತೆ. ನೀವು ಯಾವಾಗೆಲ್ಲ ಡ್ರೈ ಅನ್ಸುತ್ತೆ, ನಿಮ್ ಸ್ಕಿನ್ ಡಲ್ ಅನ್ಸುತ್ತೆ, ಅವಾಗ ಈ ಫೇಸ್ ಪ್ಯಾಕ್ ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕು. ಇಮಿಡಿಯೇಟ್ ಗ್ಲೋ ಬರುತ್ತೆ ಈ ಒಂದು ಫೇಸ್ ಪ್ಯಾಕ್ ಇಂದ. ಮತ್ತೆ ತುಂಬಾ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಜಸ್ಟ್ 2 ಸೆಕೆಂಡ್ಸ್ ಅಲ್ಲೇ ಈ ಒಂದು ಇಂಗ್ರೀಡಿಯೆಂಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಆರಾಮಾಗಿ ಮಾಡ್ಬಿಡ್ಬೋದು. ನೋಡಿ ನನ್ನ ಸ್ಕಿನ್ ಬಿಫೋರ್ ಆಫ್ಟರ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀರಲ್ಲ, ಹೇಗನ್ನಿಸ್ತು? ಸೆಕೆಂಡ್ ಫೇಸ್ ಪ್ಯಾಕ್ ಕೂಡ ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಒನ್ ಅಂತಾನೆ ಹೇಳ್ಬೋದು. ಇಲ್ಲಿ ಏಲಕ್ಕಿ ಬಾಳೆಹಣ್ಣು ತಗೊಂಡಿದೀನಿ, ಅದು ಸ್ವಲ್ಪ ತಗೊಂಡಿದೀನಿ. ಅದನ್ನ ಚೆನ್ನಾಗಿ ಈ ತರ ಬ್ಲೆಂಡ್ ಮಾಡಿ ಅದ್ರ ಜೊತೆಗೆ ಮೊಸರು ಹಾಕೊಂಡಿದೀನಿ. ನೀವು ಹಾಲು ಬೇಕಿದ್ರು ಕೂಡ ಹಾಕೋಬಹುದು. ಜೊತೆಗೆ ಡ್ರೈ ಸ್ಕಿನ್ ಇರೋರು ಒಂದು ಜೇನುತುಪ್ಪನ ಸ್ವಲ್ಪ ಹಚ್ಕೋಬಹುದು ಅದ್ರ ಜೊತೆಲಿ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಆಲ್ ಓವರ್ ಫೇಸ್ ನ ಹಚ್ಚಿ ಫುಲ್ ಡ್ರೈ ಆಗೋವರೆಗೂ ಬಿಟ್ಬಿಡಿ ಗೈಸ್. ಬಿಟ್ಬಿಟ್ಟು ಡ್ರೈ ಆದ್ಮೇಲೆ ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಹೇರ್ ಕೂಡ ರಿಮೂವ್ ಆಗುತ್ತೆ. ಕೆಮಿಕಲ್ ಕಡೆ ಹೋಗೋ ಬದಲು ಇಂತಹ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ ಇಂದ ನಾವು ಫೇಸ್ ಪ್ಯಾಕ್ ಮಾಡಿದಾಗ ಸೇಫ್ ಆಗಿರುತ್ತೆ. ಮತ್ತೆ ಯಾವುದೇ ತರ ಪಿಂಪಲ್ಸ್ ಬರೋದಾಗಿರ್ಲಿ, ಗುಳ್ಳೆಗಳು ಬರೋದಾಗ್ಲಿ ಆಗಲ್ಲ. ಜೊತೆಗೆ ನೀವೇ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಈಗ ನನ್ನ ಫೇಸು. ನೀವು ಅರ್ಜೆಂಟಾಗಿ ಮದುವೆಗೆ ಹೋಗ್ಬೇಕು ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್, ಸಣ್ಣ ಪುಟ್ಟ ಫಂಕ್ಷನ್ಸ್ ಹೋಗ್ಬೇಕು ಅಂದರೆ ಪಾರ್ಲರ್ಗೆ ಹೋಗೋಕೆ ಟೈಮ್ ಇಲ್ಲ ಅಂದಾಗ ಈ ಫೇಸ್ ಪ್ಯಾಕ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಮೈ ಫೇವ್ರೆಟ್ ಒನ್ ಥರ್ಡ್ ಫೇಸ್ ಪ್ಯಾಕ್ ಬಂದು ಇದಕ್ಕೆ ನೋಡಿ 1 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಹಾಲು ಮನೇಲಿ ಇರಲಿಲ್ಲ, ಹಾಗಾಗಿ ಮಜ್ಜಿಗೆನ ಹಾಕೊಂಡಿದ್ದೀನಿ ಇಲ್ಲಿ. ಸೊ ನೀವು ಹಾಲು ಹಾಕೊಳ್ಳಿ, 2 ಸ್ಪೂನ್ ಅಷ್ಟು ಹಾಲು ಹಾಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನ ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಈ ತರ ಆಗಿರುತ್ತೆ. ಅದು ಕನ್ಸಿಸ್ಟೆನ್ಸಿ ನೋಡಿ, ಈ ತರ ಇರಬೇಕು. ಫುಲ್ ಫೇಸ್ ಅಂಡ್ ನೆಕ್ಗೆ ಹಚ್ಚಿ ನೀಟಾಗಿ ಸ್ವಲ್ಪ ತಿಕ್ಕಾಗಿ ಹಚ್ಚಿ. ಸೊ ಇದು ಹಚ್ಚಿದ ಮೇಲೆ ಒಂದು 20 ಮಿನಿಟ್ಸ್ ಫುಲ್ಲಿ ಡ್ರೈ ಆಗಕ್ಕೆ ಬಿಟ್ಬಿಡಿ. ಡ್ರೈ ಆಗಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ, ಸ್ಕಿನ್ ಎಳ್ದಂಗೆ ಅನಿಸ್ತಾ ಇರುತ್ತೆ, ಟೈಟ್ ಆದಂಗೆ ಅನಿಸ್ತಾ ಇರುತ್ತೆ. ಸೊ ಅದಷ್ಟು ಆದಮೇಲೆ ನಾರ್ಮಲ್ ಕೋಲ್ಡ್ ವಾಟ್ರಲ್ಲಿ ಹೋಗಿ ವಾಶ್ ಮಾಡಿ. ವಾಶ್ ಮಾಡಿದ್ಮೇಲೆ ಸೀರಿಯಸ್ಲಿ ನಿಮ್ಮ ಸ್ಕಿನ್ ಟೈಟ್ ಆದಂಗೆ ಅನಿಸುತ್ತೆ, ತುಂಬ ಚಂದ ಅನಿಸುತ್ತೆ. ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ ಒಂದು 3 ಟೈಮ್ಸ್ ಆದರೂ ಯೂಸ್ ಮಾಡಿ ನೋಡಿ, ನಿಮಗೆ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ 1 ವಾಶಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಸ್ವಲ್ಪ. ಸೊ ನೀವು 3 ಡೇಸ್ 1 ವೀಕಲ್ಲಿ ಮಾಡಿದ್ರೆ ಇನ್ನೆಷ್ಟು ರಿಸಲ್ಟ್ ಗೊತ್ತಾಗ್ಬೋದು ನೀವೇ ನೋಡಿ. ನಾನು ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಡ್ರೈ ಆಗಕ್ಕೆ ಬಿಟ್ಟಿದ್ದು. ನೀವು ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಬಿಡಿ. ಅದಾದಮೇಲೆ ಕಂಪ್ಲೀಟಾಗಿ ಡ್ರೈ ಆದಮೇಲೆ ವಾಶ್ ಮಾಡಿ. ಮಸ್ಟ್ ಟ್ರೈ ಫೇಸ್ ಪ್ಯಾಕ್ ಅಂತ ಮಾತ್ರ ನಾನು ಹೇಳ್ಬೋದು. ಇದನ್ನ ನೋಡಿ, ಆಫ್ಟರ್ ಫೇಸ್ ವಾಶ್ ಎಷ್ಟು ಗ್ಲೋ ಇದೆ. ನೆಕ್ಸ್ಟ್ ಮಾಯಶ್ಚರೈಸರ್ ಹಚ್ಚಿ. ಮಾರ್ನಿಂಗ್ ಟೈಮ್ ಮಾಡಿದರೆ ಸನ್ಸ್ಕ್ರೀನ್ನ ಅವಾಯ್ಡ್ ಮಾಡಿಬಿಡಿ, ಹಚ್ಚಿ. ನೋಡಿದ್ರಲ್ಲ, ಇದಿಷ್ಟು ನನ್ನ ಹೋಮ್ ರೆಮಿಡೀಸ್ ಫೇಸ್ ಪ್ಯಾಕ್ ಆ್ಯಂಡ್ ಥರ್ಡ್ ಒನ್ ಇಸ್ ಮೈ ಫೇವ್ರೇಟ್. ಸೊ ನಿಮಗೆ ಈ 3ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮರಿದಿರ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಲಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.